ಮಂಡ್ಯದಲ್ಲಿ ಮುಂದುವರೆದ ಪೊಲೀಸ್ ಪಬ್ಲಿಕ್ ಕಿತ್ತಾಟ. ಪಾಂಡವಪುರದ ನಂತರ ನಾಗಮಂಗಲದಲ್ಲಿ ಬೀದಿಯಲ್ಲಿ ಕಿತ್ತಾಟ. ಆರೋಪಿ ಮತ್ತು ಎಎಸ್ಐ ನಡುವೆ ನ್ಯಾಯಾಲಯದ ಮುಂದೆಯೇ ಕೊರಳಪಟ್ಟಿ ಹಿಡಿದು ಜಗ್ಗಾಟ. ಎಎಸ್ಐ ರಾಜು ಅವರ ಕೊರಳಪಟ್ಟಿ ಹಿಡಿದು ಕೆಳಕ್ಕೆ ಹಾಕಿ ಒಸಕಿದ ಆರೋಪಿ ಕೃಷ್ಣ. ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಎಎಸ್ಐ ನಾಗರಾಜು, ಮಜ್ಜನಕೊಪ್ಪಲು ನಿವಾಸಿ ಆರೋಪಿ ಪೂಜಾರಿ ಕೃಷ್ಣ. ಹಣಕ್ಕಾಗಿ ಪೀಡಿಸುತ್ತಿದ್ದಾನೆಂದು ಪೂಜಾರಿ ಕೃಷ್ಣನ ತಾಯಿ ಮರಿಯಮ್ಮರಿಂದ ದೂರು ನೀಡಲಾಗಿತ್ತು. ದೂರು ಆಧರಿಸಿ ಠಾಣೆಗೆ ಕರೆದೊಯ್ಯಲು ಬಂದ ಎಎಸ್ಐ. ಈ ಸಂದರ್ಭದಲ್ಲೇ ಇಬ್ಬರ ನಡುವೆ ಜಗಳ. ನಂತರ ಕೊರಳಪಟ್ಟಿ ಹಿಡಿದು ನೆಲದಲ್ಲೇ ಹೊರಳಾಡಿದ ಆರೋಪಿ ಮತ್ತು ಪೊಲೀಸ್. ಸಾರ್ವಜನಿಕರ ಸಹಾಯದಿಂದ ಆರೋಪಿಯನ್ನು ಠಾಣೆಗೆ ಕರೆದೊಯ್ದ ಎಎಸ್ಐ. ಪೂಜಾರಿ ಕೃಷ್ಣನ ವಿರುದ್ಧ ದೂರು ದಾಖಲು. ಆರೋಪಿಗೆ ಜಾಮೀನು ಸಿಕ್ಕಿದೆ ಎಂಬ ಮಾಹಿತಿ ಲಭ್ಯ. ಸುಮ್ಮನೆ